ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸಾಯಂಕಾಲ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತು ದಿನ ಬಂದು ಶನಿವಾರ. ಒಂದು ರಾಶಿ ಬಟ್ಟೆ ಇದೆ. ನೆನ್ನೆಗೆ ಆಲ್ಮೋಸ್ಟ್ ಎಲ್ಲ ಮೇಕಪ್ಪು ಮುಗೀತು ನಮ್ಮದು. ಇನ್ನೇನಾದರೂ ಅಪ್ಡೇಟ್ಸ್ ಆದರೆ ನಾನು ಖಂಡಿತ ಮೇಕಪ್ಗೆ ಹೇಳ್ತೀನಿ. ಆ್ಯಂಡ್ ಬನ್ನಿ ಕೆಲಸ ಶುರು ಮಾಡೋಣ. ಈಗ ಒಂದು ರಾಶಿ ಬಟ್ಟೆ ಇದೆ. ನಾನು ಇಷ್ಟು ದಿವಸ ನಮ್ಮ ಮಮ್ಮಿ ಮನೆಗೆ ಇಲ್ಲಿ, ಮಮ್ಮಿ ಮನೆ ಇಲ್ಲಿ ಮಿಕ್ಸ್ ಆಗ್ತಿತ್ತು. ಓಕೆನಾ, ಮೇಕಪ್ ಇದ್ದಾಗ ಅಲ್ಲಿ ಹೋಗಿ ಉಳ್ಕೊಂಡು ಆಮೇಲೆ ಬೆಳಗ್ಗೆ ಬರ್ತಿದ್ದೆ. ಆಮೇಲೆ ನಂಗೆ ಟಯರ್ಡ್ ಆಗ್ತಿತ್ತು, ಕೆಲಸ ಮಾಡಿ ನಿದ್ದೆ ಮಾಡು, ಇದೇ ಸರಿ ಹೋಗ್ಬಿಟ್ಟಿತ್ತು. ಈಗ ಒಂದು ಪ್ರಾಪರ್ ರುಟೀನ್ಗೆ ಸೆಟ್ ಆಗುವಂಥ ಸಮಯ. ಇಲ್ಲಿ ಒಂದು ರಾಶಿ ಬಟ್ಟೆ ಇದೆ, ಇದನ್ನೆಲ್ಲ ಮಡ್ಚಬೇಕು. ಈಗ ಬನ್ನಿ ಲೆಟ್ಸ್ ಫೋಲ್ಡ್. ಇವಾಗ ಅದೆಲ್ಲ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಹೋಗ್ಬೇಕಾಗುತ್ತೆ. ಮೈ ಫೇವ್ರೆಟ್ ಟೈಮ್ ಸನ್ಸೆಟ್ ಟೈಮ್. ನನಗೆ ಪರ್ಸ್ನಲಿ ತುಂಬ ಇಷ್ಟ. ಶುರು ಮಾಡೋಣ. ಆಲ್ಮೋಸ್ಟ್ 5:45, 6 ಆಗ್ತಾ ಬಂತು. ಈ ಬಟ್ಟೆ ಮಡ್ಚಿಬಿಟ್ಟು ಹೋಗ್ಬಿಡೋಣ. ಶುಕಿ ಹಿಂಗಿದ್ರು ಮಲ್ಕೊಂಡಿದ್ದಾಳೆ, ಸೊ ಕರೆಕ್ಟ್ ಆಗುತ್ತಲ್ಲ, ಹಾಗಾಗಿ ಲೆಟ್ಸ್ ಫೋಲ್ಡ್. ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಒಂದು ವಿಚಾರ ಅನ್ನಿಸ್ತು. ಏನು ಅಂತಂದರೆ, ಇದೇ ಥರ ಫಾಸ್ಟ್ ಫಾರ್ವರ್ಡಾಗಿ ನಮ್ಮ ಕೆಲಸ ಎಲ್ಲನೂ ಕೂಡ ಕ್ಷಣದಲ್ಲಿ ಆಗಿಬಿಟ್ರಿ ಎಷ್ಟು ಸಂತೋಷ ಆಗುತ್ತಲ್ಲ ಅಂತಂದ್ಬಿಟ್ಟು. ಬಟ್ ಅದು ಸಾಧ್ಯ ಇಲ್ಲ ಅಂತಲೂ ಗೊತ್ತು. ಜಸ್ಟ್ ಒಂದು ಭ್ರಮೆ ಅನ್ನೋ ಥರ ಒಂಥರ ಫೀಲ್ ಆಗುತ್ತಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಅದು ವುಮೆನ್ ಆದಮೇಲೆ, ಒಂದು ಮಗು ಅಂತ ಆದಮೇಲೆ ಅಂತೂ ಮದುವೆ, ಮಗು ಎಲ್ಲ ಆದಮೇಲೆ ಕೆಲಸ, ಏನಾದರೂ ವರ್ಕ್ ಮಾಡ್ತಿದ್ರೆ ಆ ಕೆಲಸ ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕು. ಮನೆ ಕೆಲಸ ಸಾಕಾಗ್ಬಿಡುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡೋದೇ ವುಮೆನ್ ಅಲ್ವಾ. ನಾನು ರೀಸೆಂಟಾಗಿ ಝೋಕ್ ಬ್ರ್ಯಾಂಡಿಂದ ಈ ಬ್ಯೂಟಿಫುಲ್ ಬ್ಯಾಕ್ ಪ್ಯಾಕನ್ನು ತರಿಸಿದ್ದೆ. ಈ ಪ್ಯಾಕ್ ಬಂದು ಮಾಮ್ಸ್ಗಾಗಿರ್ಬೋದು, ಅಥವಾ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆ್ಯಂಡ್ ಆಫೀಸ್ ಗೋಯಿಂಗ್ ಲೇಡೀಸ್ ಯಾರಿಗೆ ಆಗಿರ್ಬೋದು ಪರ್ಫೆಕ್ಟಾಗಿ ಹೇಳಿ ಮಾಡಿಸಿದಂತಹ ಬ್ಯಾಗ್ ಇದು. ಸ್ಪೆಷಲಿ ವುಮೆನ್ಸ್ಗಂತಾನೆ ಡಿಸೈನ್ ಮಾಡಿರೋದು. ಪ್ರತಿಯೊಂದು ಕಂಪಾರ್ಟ್ಮೆಂಟ್ನ ಓಪನ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಆಕ್ಸೆಸ್ ಕೂಡ ಹೇಗಿದೆ ಅಂತಂದ್ಬಿಟ್ಟು. ಎಷ್ಟು ದೊಡ್ಡದಾಗಿದೆ ನೀವು ನೋಡ್ಬೋದು. ಮಾಮ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ, ಎಲ್ಲ ಡಂಪ್ ಮಾಡ್ಕೊಂಡು ತಗೊಳ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಬನ್ನಿ ನೋಡೋಣ. ನೀವೇನಾದರೂ ಝೋಕ್ ಬ್ರ್ಯಾಂಡಿಂದ ಯಾವುದೇ ರೀತಿಯಾದಂಥ ಬ್ಯಾಕ್ ಪ್ಯಾಕ್ಸ್ ಆಗಿರ್ಬೋದು, ಅಥವಾ ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು, ಎನಿಥಿಂಗ್ ನೀವು ಏನೇ ತೊಗೋಬೇಕು ಅಂತಿದ್ರು ಕೂಡ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಿರುವಂತಹ ಕೂಪನ್ ಕೋಡನ್ನು ಬಳಸಿದ್ರೆ ನಿಮಗೆ ಇನ್ಸ್ಟೆಂಟಾಗಿ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಡೋಂಟ್ ಮಿಸ್ ಇಟ್. ನೀವೇನಾದರೂ ತೊಗೋಬೇಕು ಅಂತಿದ್ರೆ ಖಂಡಿತ ನನ್ನ ಕೂಪನ್ ಕೋಡನ್ನು ಬಳಸಿ. ಐ ಪರ್ಸ್ನಲಿ ಲವ್ ಇಟ್. ಓಕೆ, ನಂಗೆ ಈ ಥರ ಪ್ರಿಂಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಝೋಕ್ ಬ್ರ್ಯಾಂಡ್ ಎಂದು ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಥರದ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಔಟ್ಫಿಟ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಇಲ್ಲಿ ಮುಂದೆ ನಮಗೆ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಜಿಪ್ಪರ್ ಕೊಟ್ಟಿದ್ದಾರೆ. ಈ ಜಿಪ್ಪರ್ ಬಂದು ನಮಗೆ ಎಷ್ಟು ಉದ್ದ ಇದೆ ಅಂದರೆ ಲಿಟ್ರಲಿ ನಾವು ಏನು ಬೇಕಾದರೂ ಇಟ್ಕೋಬೋದು. ವಾಲೆಟ್ಸ್ ಆಗಿರ್ಬೋದು, ನಮಗೇನು ಕಂಫರ್ಟ್ ಇರುತ್ತೋ, ನಮಗೇನು ಇಟ್ಕೋಬೇಕು ಅಂತಿರುತ್ತೋ ಅದನ್ನು ಆರಾಮಾಗಿ ಇದ್ರೊಳಗಡೆ ಮೊಬೈಲ್ಗಳಾಗಿರ್ಬೋದು, ಕ್ವಿಕ್ ಆಕ್ಸೆಸ್ಗೋಸ್ಕರ ಈ ರೀತಿ ಇದ್ರೊಳಗಡೆ ತುಂಬ್ಕೋಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಬಂದಾಗ ನಮಗೆ ಈ ಬ್ಯಾಕ್ ಸ್ಟ್ರ್ಯಾಪ್ಸ್ ಇದೆಯಲ್ಲ ತುಂಬಾ ಕಂಫರ್ಟ್ ಇರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಸಾಫ್ಟ್ ಮೆಟೀರಿಯಲಿಂದ, ಸ್ಪಾಂಜಿಂದ ಮಾಡಿರೋದ್ರಿಂದ ನಮಗೆ ಈಸಿಯಾಗಿರುತ್ತೆ, ಬ್ರೀದಬಲ್ ಆಗಿರುತ್ತೆ, ಬಿಸಿ ಬರಲ್ಲ, ಶೋಲ್ಡರ್ಸ್ ಮೇಲೆ ಪೇನು ಕೂಡ ಜಾಸ್ತಿ ಆಗೋದಿಲ್ಲ, ಆ್ಯಂಡ್ ಪ್ರೆಷರು ಕೂಡ ಇರೋದಿಲ್ಲ. ತುಂಬಾ ಈಸಿ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ. ಬ್ಯಾಕ್ ಸೈಡು ಕೂಡ ಈ ರೀತಿ ಪ್ಯಾಡೆಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸೂಪರ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದು. ಟ್ರಾಲಿ ಒಳಗಡೆ ಆರಾಮ್ಸೆ ಇದನ್ನು ಹಾಕ್ಕೊಂಡು ಹೋಗ್ಬೋದು. ನಮಗೇನು ಇದನ್ನು ಒದ್ಕೊಂಡು ಸಪ್ರೇಟಾಗಿ ಹೋಗ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಸೈಡ್ಸಲ್ಲಿ ಬಂದು ನಮಗೆ ಈ ರೀತಿ ನೆಟ್ಟೆಡ್ ಪೌಚಸ್ ಕೊಟ್ಟಿದ್ದಾರೆ. ಬಿಕಾಸ್ ಇದು ಬಾಟ್ಲನ್ನ ಇಟ್ಕೊಳ್ಳೋಕ್ಕೆ ಎರಡು ಕಡೆನೂ ಕೂಡ ನಮಗೆ ಈ ರೀತಿ ನೆಟ್ಟೆಡ್ ಪೌಚಸ್ ಕೊಟ್ಟಿದ್ದಾರೆ. ವಾಟರ್ ಬಾಟಲ್ಸ್ ಇಟ್ಕೋಬೋದು, ಅಥವಾ ಮೊಬೈಲೇ ಇಟ್ಕೋತೀನಿ ಅಂದರೆ ಇಟ್ಕೋಬೋದು. ಟೋಟಲಿ ನಮ್ಮ ಕಂಫರ್ಟ್, ಲಿಟ್ರಲಿ ನಮ್ಮ ಕಂಫರ್ಟ್ ಗೈಸ್. ನಮ್ಗೆ ಹೇಗೆ ಕಂಫರ್ಟ್ ಇದೆಯೋ ಆ ರೀತಿ ನಾವು ಈ ಬ್ಯಾಗನ್ನು ನಮಗೆ ಇಲ್ಲಿ ಒಂದು ಜಿಪ್ಪರ್ ಕೊಟ್ಟಿದ್ದಾರೆ. ಓಕೆ, ಈ ಜಿಪ್ಪರ್ ಒಳಗಡೆ ನಾವು ಮೊಬೈಲ್ ಆದರೂ ಇಟ್ಕೋಬೋದು, ವಾಲೆಟ್ಸ್ ಆದರೂ ಇಟ್ಕೋಬೋದು, ಎನಿ ವ್ಯಾಲ್ಯೂಬಲ್ ಥಿಂಗ್ಸ್ ನಮಗೇನು ಬೇಕಾಗುತ್ತೋ ನಾವು ಆ ರೀತಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಬಂದರೆ ನಮಗೆ 2 ಪೌಚಸ್ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ನಾವು ಮೊಬೈಲ್ಸ್ ಇಟ್ಕೋಬೋದು, ಅಥವಾ ಪೆನ್ಸ್ ಇಟ್ಕೋಬೋದು, ಸ್ಟೇಷ್ನರಿ ಥಿಂಗ್ಸ್, ಎನಿಥಿಂಗ್ ನಮ್ಗೆ ಹೇಗೆ ಯೂಸ್ ಆಗುತ್ತೋ ಆ ರೀತಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಲೆಂತಗೇನೆ ಕೊಟ್ಟಿದ್ದಾರೆ, ಡೀಪಾಗೇನೆ ಕೊಟ್ಟಿದ್ದಾರೆ. ಸೊ ಆರಾಮ್ಸೆ ಎಲ್ಲನೂ ಕೂಡ ತುಂಬ್ಕೋಬೋದು. ಚಿನಿಸಿ ಬ್ಯಾಕ್ ಸೈಡ್ ಬಂದು ನಮ್ಗೆ ಇಲ್ಲಿ ಪ್ಯಾಡೆಡ್ ಆಗಿದೆ. ಓಕೆ, 2 ಲೇಯರ್ಸ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಲೇಯರ್ ಬಂದು ಸೂಪರ್ ತಿಕ್ ಆಗಿದೆ, ಪ್ಯಾಟೆಡ್. ಓಕೆ, ನಾವು ಏನೇ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಏನು ಬೇಕಾದರೂ ನಮ್ಗೆ ಏನು ಬೇಕೋ ಅದನ್ನ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಲ್ಯಾಪ್ಟಾಪನ್ನೇ ಇಡ್ತೀನಿ ಅಂದರೆ ನಮಗೆ 15.6 ಇಂಚಸ್ ಲ್ಯಾಪ್ಟಾಪ್ನ ಇದ್ರೊಳಗಡೆ ಇಟ್ಕೋಬೋದು. ಸೂಪರ್ ತಿಕ್ ಪ್ಯಾಡ್ ಇದೆ. ಸೊ ನಮ್ಮ
ಏನೇ ಥಿಂಗ್ಸ್ ಇಟ್ಟಿದ್ರು ಕೂಡ ಏನಕ್ಕೂ ಹಾನಿ ಆಗೋದಿಲ್ಲ. ಇಲ್ಲಿ ಮತ್ತೊಂದು ಲೇಯರ್ ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ನಮ್ಗೆ ಏನು ಬೇಕಾದರೂ ಇಟ್ಕೋಬೋದು. ಸಖತ್ತಾಗಿದೆ ಗೈಸ್, ಲಿಟ್ರಲಿ ಸೂಪರ್ಬ್ ಆಗಿದೆ. ನೀವು ಕೂಡ ಈ ಬ್ಯಾಗನ್ನು ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ದಟ್ ಚೆಕ್ಔಟ್. ಸಖತ್ ಈಸಿ. ಎಲ್ಲರೂ ನಮ್ಮ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಪೂಜೆ ಮಾಡ್ಕೊಂಬರೋಕ್ಕೆ. ನಿನ್ನ ಡ್ರೆಸ್ ತೋರಿಸು. ಬಿಡ್ಸಿಲ್ಲ ನೋಡು, ಗಲೀಜಾಗಿದೆ ನೋಡು. ಯಾವ ಥರ ಗೈಸ್? ಆ ಥರನಾ? ಚಪ್ಪಲಿ ಬಿಡಿ ಬಾ. ಇದು ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡುತ್ತಾ ಇದ್ದಿದ್ದು. ಶುಕಿಗೆ ಆ ಜುಟ್ಟೆಲ್ಲ ಹಾಕ್ಕೊಂಡು ಸಾಕಾಯ್ತೇನೋ, ಸರಿ ಆಯಿತು ಬಿಡು ಇವತ್ತೇ ಕಟ್ಟಿಂಗ್ ಮಾಡಿಸ್ಕೊಂಬಂದ್ಬಿಡೋಣ ಅಂಥೇಳಿ ಕರ್ಕೊಂಡು ಹೋದೆ ಪಾರ್ಲರಲ್ಲಿ. ಜಸ್ಟ್ ಒಂದು ಬೇಬಿ ಕಟ್ ಥರ ಮಾಡಿಸಿದ್ದು. ತಕ್ಷಣಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸಿದ್ರು. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಇವಾಗ. ಏನು ಚೆನ್ನಾಯ್ತಾ ಕಟ್ಟಿಂಗ್? ಏನು ಮಾಡೋರೆ? ಬಾಗಿಲು ಕಟ್ಟಿಂಗ್ ಅಂತ ಏನು ಮಾಡಲಿ ನಾನು ಈ ಥರ ಮಾಡಿದ್ರೆ ಬಾಗಿಲು ಕಟ್ಟಿಂಗ್ ಅಂತೇಳಿ ಶೇಪ್ ಮಾಡಿಲ್ಲ ಅವು. ಏ ಬರಲಿ ಸುಬ್ಬಿ ಇರು, ಫೋಟೋ ತೆಗಿತೀನಿ. ನಾನು ನಿದ್ದೆ ಮಾಡಿಸಿದ್ದೀನಿ. ಒಂದು ಕಟ್ಟಿಂಗ್ ಅಂತೂ ಸಖತ್ತಾಗಿ ವರ್ಕ್ ಆಗಿದೆ. ನಿಮಗೆ ಅನ್ನಿಸ್ತು ಅಂತ ಹೇಳಿ, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಬಿಕಾಸ್ ಅವಳಿಗೇನೋ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಅದು ಒಂದು ಹೇರ್ ಒಂದು ರೇಂಜಿಗೆ ಬ್ಯಾಕ್ ಸೈಡ್ ಎಲ್ಲ ಉದ್ದಕ್ಕೆ ಮತ್ತು ಮುಂದಗಡೆ ಶಾರ್ಟಾಗಿ ಸೆಟ್ ಆಗೋ ತನಕ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಿಂದೆ ಎಲ್ಲ ಉದ್ದಕ್ಕೆ ಬರಬೇಕು ಅಂತಂದರೆ ಈಗ ಹಾಗೆ ಮಾಡಿಸಿ ಒಂಥರ ಸೆಟ್ ಮಾಡಬೇಕಾಗುತ್ತೆ. ಈಗ ಏನಕ್ಕೆ ತಡ ಮಾಡೋದು, ಮೀಶೋಯಿಂದ ಒಂದಷ್ಟು ಏನೇನೋ ತರಿಸಿದ್ದೆ, ಅಂದರೆ ಆರ್ಗನೈಸ್ ಮಾಡೋಣ ಜ್ಯುವೆಲ್ಸ್ ಎಲ್ಲ ಅಂತ ಹೇಳಿ. ಏನೇನಿದೆಯೋ ನನ್ನ ಹತ್ರ ನನಗೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ. ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇವಾಗ ನಾನು ನೋಡಬೇಕು, ನಮಗೂ ಗೊತ್ತಿಲ್ಲ. ಲೆಟ್ಸ್ ಸಿ. ಮೊದಲಿಗೆ ಇದು ಟ್ರೈ ಮಾಡೋಣ ಅಂತ ತೋರಿಸಿದ್ದು. ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿ ಅನ್ನಿಸ್ತು ಅಂದರೆ ಇನ್ನೊಂದು 2 ಬಾಕ್ಸ್ ತರಿಸ್ಕೊಡೋಣ ಅಂತ. ಬಳೆ ಇದೇನು 2 ಕೊಟ್ಟವ್ರೆ, 4 ಕೊಟ್ಟವ್ರೆ, ಇನ್ನೊಂದು ಬೇಕಿತ್ತು. ಏನಿದು ಬಳೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. 4 ಇರೋದು. ಇದಕ್ಕೆ ಬಳೆಗಳು ಅರೇಂಜ್ ಮಾಡೋಣ ಅಂತ ಇದು ತರಿಸ್ದೆ. ನೆಕ್ಸ್ಟ್ ಒನ್ ಇದು ಬಂದು ನೋಡೋಣ ಏನು ಯೂಸ್ ಆಗುತ್ತೋ ಆ ಥರ ಯೂಸ್ ಮಾಡ್ಕೊಳ್ಳೋಣ. ಈ ಥರ ಸಪ್ರೇಟ್ ಪೌಚಸ್ ಬರುತ್ತಲ್ಲ, ಅದನ್ನು ತರಿಸ್ದೆ. ಏನಕ್ಕೆ ಅಂತಂದರೆ ನಾನು ವ್ಯಾನಿಟೀಲಿ ಒಂದು ಸ್ವಲ್ಪ ಮೇಕಪ್ ವ್ಯಾನಿಟೀಲಿ ಸ್ವಲ್ಪ ಪೌಚಸ್ ಎಲ್ಲ ಹಾಳಾಗಿದೆ. ಅದ್ರ ಬದಲು ಇದನ್ನು ರೀಪ್ಲೇಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ತರಿಸಿದ್ದೀನಿ. ಇದರಲ್ಲಿ ನಮಗೆ 1 2 3 4 ಆ್ಯಂಡ್ 5 ಸೆಟ್ ಆಫ್ ಬರುತ್ತೆ. ಪರವಾಗಿಲ್ಲ, ನಾಟ್ ಬ್ಯಾಡ್ ಅನಿಸುತ್ತೆ. ಇದು ಅರೌಂಡ್ 200 ಸಮಥಿಂಗ್ ಏನೋ ಕೊಟ್ಟೆ, ಬಟ್ ವರ್ತ್ ದ ಪ್ರೈಸ್. ಚೆನ್ನಾಗೇ ಬಂದಿದೆ, ಡೀಸೆಂಟ್ ಕ್ವಾಲಿಟಿಯಲ್ಲೇ ಇದೆ. ಆ್ಯಂಡ್ ಇದು ಏನಕ್ಕೆ ಮೇನ್ ಥಿಂಗ್ ಅಂದರೆ ಇತ್ತೀಚೆಗೆ ಸ್ವಲ್ಪ ಆಕ್ಸಸರೀಸ್ ಎಲ್ಲ ತೊಗೊಂಡ್ನಲ್ಲ, ಅದನ್ನು ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಹತ್ರ ಬ್ರೇಸ್ಲೆಟ್ಸ್ ಎಲ್ಲ ಒಂದಷ್ಟು ಇದ್ದಾವೆ, ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಇದನ್ನು ಆರ್ಡರ್ ಮಾಡಿದೆ. ಇದನ್ನು ಓಪನ್ ಕೂಡ ಮಾಡಿಲ್ಲ. ಬ್ಯಾಗ್ ಚೆನ್ನಾಗಿದೆ, ನೈಸ್. ನಿಮಗೆ ಇಟ್ಕೊಳಕ್ಕೆ ಚೆನ್ನಾಗಿ ಎಲ್ಲ ಸಪ್ರೇಟ್ ಅನಿಸುತ್ತೆ. ಹೌದು, ಹಾಂ ಚೆನ್ನಾಗಿದೆ, ಎಲ್ಲ ನೀಟಾಗಿರುತ್ತಲ್ಲ, ಅದಕ್ಕೆ ಇದು ಮಾಡೋದು. ಅದಾದಮೇಲೆ ನನಗೆ ನೋಡ್ಬಿಟ್ಟಿದ್ದೀನಿ, ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಓಲೆಗೆ ಅಂತ ಇದನ್ನು ಕೂಡ ಆರ್ಡರ್ ಮಾಡಿಬಿಟ್ಟಿದ್ದೀನಿ, ಓಲೆ ಇಡೋಕ್ಕೆ ಅಂತ ಅಂದ್ಬಿಟ್ಟು. 2 ಆಯಿತು. ಬಟ್ ಈವನ್ ಇದರಲ್ಲಿ ಜ್ಯುವೆಲ್ಸ್ ಇಟ್ಟರು ಇದರಲ್ಲಿ ಬರೀ ಇಯರಿಂಗ್ಸ್ ಇಡೋಕ್ಕೆ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರೇಂಜ್ ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಮೈ ಫೇವ್ರೆಟ್, ನಾನು ತುಂಬ ದಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದು ಮೀಶೋದಲ್ಲಿ ಅಫೋರ್ಡಬಲ್ ಆಗಿರುತ್ತೆ ಅಂತ ಹೇಳಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಸ್ಯಾರಿದು ಬ್ಯಾಗ್ಸ್. ಓಕೆ, ಸೀರೆಗಳನ್ನ, ರೇಷ್ಮೆ ಸೀರೆಗಳನ್ನ ನಾನು ಹ್ಯಾಂಗರಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಯಾಕೋ ಇವಾಗ ಚೇಂಜ್ ಮಾಡೋಣ, ಸ್ವಲ್ಪ ಓಲ್ಡ್ ಥರ ಅನ್ನಿಸ್ತು ಅಂತಂದ್ಬಿಟ್ಟು ಈ ಬ್ಯಾಗ್ಸನ್ನು ತರಿಸ್ದೆ. ಇದು ಅರೌಂಡ್ 300 ಸಮಥಿಂಗ್ ಏನೋ ಕೊಟ್ಟೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಇಲ್ಲಿ ಮೆಸ್ ಕೊಟ್ಟಿದ್ದಾರೆ. ಇಲ್ಲಿ
ಟ್ರಾನ್ಸ್ಪರೆಂಟ್ನೆಸ್ ಕೊಟ್ಟಿದ್ದಾರೆ ಆ್ಯಂಡ್ ಜಿಪ್ಪು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗೈಸ್. ಲಿಟ್ರಲಿ ಇಲ್ಲಿ 6 ಇದೊಂದು 6 ಓ 12 ಬಂದಿದೆ. 12 ಬ್ಯಾಗ್ಸ್ ಬಂದಿದೆ. ಸೂಪರ್ ಬಾಡಿ ಬಟ್ಟೆ ಅಂತೂ ಸಖತ್ತಾಗಿದೆ. ಇದರೊಳಗಡೆ ಸೀರೆಗಳನ್ನೆಲ್ಲ ಸೆಟ್ ಮಾಡಬೇಕು. ಸೂಪರ್ ಕ್ವಾಲಿಟಿ ಅಂತೂ ಟಾಪ್ ನಾಚ್. ಇದೆಲ್ಲದಕ್ಕೂ ನನಗೆ ಫೇವ್ರೆಟ್ ಪಾರ್ಟ್ ಆಗಿದ್ದು ಇದೆ. ಸಖತ್ತಾಗಿದೆ. ನೈಸ್. ಎಲ್ಲ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವಾಗ ಆದರೆ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಏನು ಕೆಲಸನೂ ಇಲ್ಲ. ಸಾಯಂಕಾಲ ಬಂದು ಮದುವೆಗೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ನೇಲಾಟ್ ಮಾಡಿಸ್ಕೊತಾ ಇದ್ದೀನಿ. ಈ ಕೈಯಲ್ಲಿ ಆಲ್ರೆಡಿ ಪ್ರಿಪ್ ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದಾಳೆ. ಪ್ರೆಸಾನ್ಸ್ ಎಲ್ಲ ಇವತ್ತು ಸ್ವಲ್ಪ ಲೆಂತ್ ಬಿಟ್ಕೊಳ್ಳೋಣ. ಆ್ಯಂಡ್ 2 ಕೈಗೂ ಟೆಂಪ್ರರಿ ಎಕ್ಸ್ಟೆನ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕಿಸ್ಕೊತಾ ಇದ್ದೀನಿ. ಶುಕಿಗೆ ಊಟ ಮಾಡಿಸೋದೇ ಕಷ್ಟ ಫಸ್ಟ್ ಆಫ್ ಆಲ್. ಆ್ಯಂಡ್ ಫೈನಲ್ ಲುಕ್ ತೋರಿಸ್ತೀನಿ ಮತ್ತೆ ನಿಮಗೆ. ಫೈನಲಿ ನನ್ನ ನೇಲ್ ಆರ್ಟ್ ಇಸ್ ಡನ್. ಒಳಗಡೆ ಅಂತೂ ಚೆನ್ನಾಗಿ ಕಾಣಿಸ್ತದೆ. ಮತ್ತೆ ತೋರಿಸ್ತೀನಿ. ಇವಳೊಬ್ಳು ನೇಲ್ ಆರ್ಟ್ ಅಂತ. ನಿಂಗೆ ನೇಲ್ ಆರ್ಟ್ ಮಾಡ್ಕೊಳ ವಯಸ್ಸಾ? ಹಾಂ ಮಾಡೋಣ ಇರ್ಮನೆ. 1 minute. ಇವಳು ಈ ಕಲರ್ ಬೇಡ ಅಂತ ಮತ್ತೆ ಇದನ್ನು ತೆಗೆದ್ಬಿಟ್ಟು ಡ್ರಿಲ್ ಮಾಡ್ಕೊಂಡು ಇನ್ನೊಂದು ಕಲರ್ ಹಾಕ್ಕೊಂಡು ಎಲ್ಲ ತೋರಿಸಿ. ರಶ್ಮಿ ಹೆಂಗೈತದ ನೋಡೋಣ. ಮುಖ ನೋಡ. ಏನಮ್ಮ ತಾಯಿ ನಮ್ಮಮ್ಮ ಏನ್ ಚಿನ್ನ ಫೇಮಸ್ ಆರ್ಟಿಸ್ಟ್ ರಶ್ಮಿ ಚಿಚ್ಚಿ ಮಾಡ್ತಾರೆ ನಿಂಗೆ. ಸೊ ಗೈಸ್ ನೀಲ್ಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಕಲರ್ ಡಾರ್ಕ್ ಕಲರ್ಸ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ ನಾನು ಈ ಕಲರ್ನ ಹಾಕಿಸ್ಕೊಂಡೆ. ಕಾಣಿಸ್ತಾ ಐತೆನೆ ಚೆನ್ನಾಗಿ. ಹಿಂಗೆ ಕೆಳಕ್ಕೆ ತೋರಿಸು. ಹಂಗೆ ತೋರಿಸ್ತಾರ? ಕೆಳಕ್ಕೆ ತೋರಿಸು. ಕಾಣಿಸ್ತಾ ಇಲ್ಲ. ಇರುತ್ತೆ ಹೋಗ್ಲಿ ಬಿಡಿ. ಸೊ ಗೈಸ್ ಫೈನಲ್ ಬಂದು ಹಿಂಗೆ ಕಾಣಿಸ್ತದೆ. ಸೋ ನೈಸ್ ಅಲ್ವಾ? ಈ ಕೈಗೆ ಸ್ವಲ್ಪ ಶಾರ್ಟಾಗಿ ಮಾಡಿಸ್ಕೊಂಡಿದ್ದೀನಿ. ಮಗು ಊಟ ಮಾಡಿಸ್ಬೇಕು, ಕೆಲಸ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಇದರಲ್ಲಿ ಸ್ವಲ್ಪ ಲೆಂತಿಯಾಗಿ ಇಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ? ನಿಮಗೂ ಕೂಡ ನೇಲ್ ಆರ್ಟ್ ಬೇಕು ಅಂತಂದರೆ ನಾನು ಇಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತಿರ್ತೀನಿ. ಅಥವಾ ದೀಪ್ತಿಗೆ ಅಥವಾ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸಖತ್ತಾಗಿ ನಿಮಗೂ ಕೂಡ ಸರ್ವಿಸ್ ಮಾಡಿ ಕೊಡ್ತೀವಿ. ಮಮ್ಮಿ ಇದ್ದ ತಕ್ಷಣ ಉಪ್ಪಿಟ್ಟು ಮಾಡಿದ್ದಾರೆ. ನಾನು ತಿಂದಿರಲಿಲ್ಲ, ಇವತ್ತು ತಿಂತಾ ಇದ್ದೀನಿ. ನೇಲಾಟ್ ಅಂತ ನನ್ನ ಐಬ್ರೋ ಬಗ್ಗೆ ಹೇಳಿಬಿಡಿ, ಯಾಕಂದರೆ ಇಲ್ಲಿ ಸ್ವಲ್ಪ ಫಾಲ್ ಆಗಿದೆ. ಆ್ಯಂಡ್ ಈ ಕಡೆ ನಂದು ಒಂಥರ ಶೇಪ್, ಈ ಕಡೆ ಒಂಥರ ಶೇಪ್. ಏನು ಮಾಡೋಕ್ಕಾಗಲ್ಲ. ಫಿಲ್ಲಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ. ನೇಲಾಟ್ ಅಂತೂ ಐ ಲವ್ ಇಟ್. ತುಂಬ ಚೆನ್ನಾಗಿ ಬಂದಿತ್ತು. ಔಟ್ಫಿಟ್ಸ್ ಎಲ್ಲನೂ ಕೂಡ ಇವತ್ತು ಹೋಗಿ ಎಲ್ಲ ಸೆಟ್ ಮಾಡಬೇಕು. ಹಾಗೆ ತೋರಿಸಿ ಇನ್ನು ಮುಂದೆ ವೀಡಿಯೋದಲ್ಲಿ ಹೀಗೆ ಮಾತಾಡ್ತು. ನೈಸ್ ಅಲ್ಲ? ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಹೇಮಂತ್ ಅವ್ರನ್ನ ಕರೆದಿದ್ದ ತಕ್ಷಣ ಅವ್ರು ಬರಲ್ಲ. ನಾನೇ ಸಿಟ್ಟು ನೆತ್ತಿಗೆ ಎಕ್ಕಿ ಒಂದೇ ಲುಕ್ಕು. ಅವಾಗ ನನಗೇನು ಅನಿಸಲ್ಲ. ಅದಾದಮೇಲೆ ನಾನು ವೀಡಿಯೋ ನೋಡ್ತೀನಲ್ಲ, ಅವಾಗ ನಂಗೆ ಸೋ ಫನ್ನಿ ಅನಿಸುತ್ತೆ. ನಾನು ಏನಕ್ಕೆ ಈ ಥರ ರಿಯಾಕ್ಟ್ ಮಾಡಿದೆ, ಇಷ್ಟು ಚಿಕ್ಕ ವಿಷಯಕ್ಕೆ ಈ ಥರ ರಿಯಾಕ್ಟ್ ಮಾಡಬೇಕಾಗಿತ್ತಾ ಅಂತಲೂ ಕೂಡ ಅನಿಸುತ್ತೆ. ಆ್ಯಂಡ್ ಕಿರ್ಚಾಡ್ದಾಗೂ ಅಷ್ಟೇ, ಜಗಳ ಮಾಡಿದಾಗೂ ಅಷ್ಟೇ, ಇಷ್ಟೆಲ್ಲ ಅವಶ್ಯಕತೆ ಇತ್ತಾ ನನಗೆ? ಆರಾಮಾಗಿ ಡೀಲ್ ಮಾಡ್ಬೋದಾಗಿತ್ತಲ್ಲ ಇದನ್ನು ಅನ್ನೋ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಇದೆಲ್ಲ ಕಾಮನ್ ಅಂತಲೂ ಕೂಡ ಅನಿಸುತ್ತೆ. ಊಟ ಆಯಿತು ಗೈಸ್? ಊಟ ಆಯಿತು ಗೈಸ್? ಊಟ ಆಯಿತು ಗೈಸ್? ನೇಲ್ ಆರ್ಟ್ ತೋರಿಸು. ನಿಂದು ಎಲ್ಲೋಯ್ತು? ತೋರಿಸು. ನೇಲ್ ಆರ್ಟ್ ತೋರಿಸು. ಎಲ್ಲಿ ನೇಲ್ ಆರ್ಟ್ ಮಾಡಿದ್ದೆಲ್ಲ ಎಲ್ಲೋಯ್ತು? ತಿಂದಾಕ್ಬಿಟ್ಟು ಕಿತ್ತಾಕ್ಬಿಟ್ಟು ಬೀಜಾಕ್ಬಿಟ್ಟು. ನನ್ನ ನೇಲ್ ಆರ್ಟು ಅಲ್ಲ. ನಾನು ಸ್ಪೂನಲ್ಲಿ ಊಟ ತಿಂತಾಯಿದ್ರೆ ಸ್ಪೂನಲ್ಲಿ ಏನಕ್ಕೆ ತಿಂತಾ ಇರೋದು? ಕೈಯಲ್ಲಿ ತಿನ್ನಬೇಕು ಊಟ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ನನ್ನ ಮಗಳು. ನೆನ್ನೆ ಮೊನ್ನೆ ಉಟ್ಬಿಟ್ಟು ಹಾಂ ಬಡ್ಕೊಂತೆ ನಿಂದು ಕಚ್ಚಿ ಬರಲಿ. ಸ್ಕೂಲಾಗ ಹೋದ್ರೆ ನನ್ನ ಮ್ಯಾಮ್ ಬ್ಯಾಂಡ್ ಬಜಾಯಿಸ್ತಾರೆ. ಎಲ್ಲಿ ಬಳೆಯಲ್ಲಿ ನಿಂದು ಶುಕಿ ಕಚ್ಚಂಗಿಲ್ಲ. ಶುಕಿ ನಾನು ಹೊಡೆದಾಕ್ಬಿಡ್ತೀನಿ. ಶುಕಿ ಕಚ್ಚಂಗಿಲ್ಲ. ಒಳ್ಳೆ ತೀಟೆ ಚೀಟೆ ಚುರುಕಿ ಮಿಲ್ಕೆ
ಇಲ್ಲ ನೀನು ಬಳೆಯಲ್ಲಿ ಯಾಕ ಬಳೆ ಇಲ್ಲ ಅಂದರೆ ಕಳ್ಳ ಬರ್ತಾನೆ ಇನ್ನು ಎತ್ಕೊಂಡು ಹೋಗಕ್ಕ. ಒಳಗಬ್ಬಿ ಲಾಕ್. ನಾಳೆಯಿಂದ ಸ್ಕೂಲ್ ರಯ್ಯ. ಕ್ರಿಕೆಟ್. ಪಪ್ಪ ಏನು ನೋಡೋದು ಯಾವಾಗೂ ನಾನು ಏನು ತಿಂದೆ ಹೇಳೋ. ಚುಲ್ಕೋದ್ರೆ ಏನೇನು ಮಾಡ್ತೀಮ್ಮ? ಪುಟ್ಟ ಚಿಲ್ಕೆ ಮಿಲ್ಕೆ ನೀಲ್ ಆರ್ಟ್ ಮಾಡಿಸ್ಕೊಂಬಿಟ್ನ ರೈಟ್ ಹ್ಯಾಂಡ್ಗೆ. ನಂಗೆ ಊಟ ತಿನ್ನೋಕ್ಕಾಗ್ತಾಯಿಲ್ಲ, ಊಟ ಮಾಡ್ಸೋಕ್ಕಾಗ್ತಾಯಿಲ್ಲ, ತಲೆ ಕೆರ್ಕೊಳಕ್ಕಾಗ್ತಾಯಿಲ್ಲ. ಸಮಾಧಾನದಾಗಿ ತೃಪ್ತಿಯಾಗಿ ನೆಮ್ಮದಿಯಿಂದ ಹಿಂಗೆ ಕೆರ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನೋ ಒಂಥರ ನಮ್ಮ ಕೈಯಿಂದ ಕೆರ್ಕೊತಾ ಇದ್ದೀರಿ ಅನ್ನೋ ಫೀಲ್ ಇರಲ್ಲ. ಫೇಕ್ ಅನ್ನೋದು ಗೊತ್ತಾಗುತ್ತೆ, ಬಟ್ ನೋಡೋಕ್ಕಷ್ಟೇ ಹಿಂಗೆ ಶೋಕಿ. ಸರಿ, ನನಗಂತೂ ನಿದ್ದೆ ಬರ್ತಾಯಿದೆ ಇವತ್ತು. ಸ್ವಲ್ಪ ಟಯರ್ಡ್. ಲಿಪ್ಸಿ ಫುಲ್ ಎಲ್ಲ ಎತ್ತಿಕ್ಬೇಕು. ಆ್ಯಂಡ್ ಎಲ್ಲ ಪ್ರಿಪೇರ್ ಹಾಕ್ಕೊಬೇಕು. ನಾನು ಇವಾಗ ಆದರೆ ಎಲ್ಲ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾಳೆನೇ ಬಳೆಶಾಸ್ತ್ರ ಬೆಳಗ್ಗೆ, ಆ್ಯಂಡ್ ನಾಳೆ ಸಾಯಂಕಾಲ ಅರಿಶಿನ, ಅದಾದಮೇಲೆ ರಿಸೆಪ್ಷನ್. 5th ಸ್ಕೂಲ್ ಶುಕಿಗೆ 5th ಸ್ಟಾರ್ಟ್ ಆಗೋದು, 5th ಮದುವೆ ಇರೋದು. 5th ಹೆಂಗೋ ಮ್ಯಾನೇಜ್ ಆಗುತ್ತೆ. ಬೆಳಗ್ಗೆ ಸ್ಕೂಲ್ ಕಳಿಸಿದ್ರೆ ಮಧ್ಯಾಹ್ನ ಒಂದು 10:30 11 ಗಂಟೆಗೆಲ್ಲ ಮನೇಲಿ ಇರ್ತಾಳೆ. ನಾವೇ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಬೇಕಂತೆ. ಬಟ್ ಆದರೆ ರಿಸೆಪ್ಷನ್ಗೇನೋ ಓಕೆ, ಬಟ್ ಮುಹೂರ್ತನಿಗೆ ರಜಾ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವರೇ ಮೆನ್ಷನ್ ಮಾಡಿಬಿಟ್ಟವ್ರೆ ಸ್ಯಾಟರ್ಡೆ ಮತ್ತು ಸಂಡೇ ರಜೆ ಹೆಂಗಿದ್ರು ಅಂತ ಅಂದ್ಬಿಟ್ಟು. ಒಂದು ದಿವಸ ತಾನೇ ಫಸ್ಟ್ ಡೇ ಕಳಿಸ್ಬಿಟ್ಟು ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡು ಬರೋಣ, ಸೆಕೆಂಡ್ ಡೇ ರಜಾ ಹಾಕ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅಥವಾ ಕಳಿಸ್ಬಿಟ್ಟು ನೆಮ್ಮದಿಯಾಗಿ ಮದುವೆ ಮಾಡ್ಕೊಂಬರೋಣ ಅಂತಲೂ ಮನಸ್ಸು ನೋಡೋಣ, ಏನಾಗುತ್ತೋ ಅದು ಮಾಡ್ತೀನಿ. ಲೆಟ್ಸ್ ಗೋ. ಮೇಲೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ನಾನು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ, ಆಮೇಲೆ ಟೈಮ್ ಇದ್ದರೆ ನಾನು ಸೀರೆ ಎಲ್ಲನೂ ಅರೇಂಜ್ ಮಾಡೋಣ, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ನಿದ್ದೆ ಏನು ಅವತಾರದ ಕೂತಿದ್ಯಾ ನೋಡು, ಅವತಾರ ಹಿಂಗೆ ಕುತ್ಕೊಳೋದು. ಅವಳು ಚೂಸು ಬತ್ತಾಯ್ತಂತೆ. ನಾವು ಅಲ್ಲೇ ಉಯ್ತಾಳೆ, ಲಾತ್ರಿ ಬೀಳ್ತಾವೆ ಹೀಗೆ ಗೈಸ್. ಹಿಂಗೆ ಅದು ಇದು ಅಂತ ನಡೀತಾ ಇರುತ್ತೆ. ಉಚ್ಚೆ, ಕಕ್ಕ, ನೀರು, ಊಟ, ನಿದ್ದೆ, ಅದು ಇದು. ಇನ್ಮೇಲೆ ಅದೆಲ್ಲ ಕಡಿಮೆ ಆಗುತ್ತೆ. ಸ್ಕೂಲ್ಗೆ ಹೋಗ್ತಾಳೆ, ಆಮೇಲೆ ಡೆಫಿನೆಟ್ಲಿ ನಾನು ಅದನ್ನು ಮಿಸ್ ಮಾಡ್ಕೋತೀನಿ. ಸ್ಕೂಲ್ಗೆ ಹೋಗೋ ದಿನ ಬಂದೇ ಬಿಡ್ತು. ಏನೇನು ಅನಿಸುತ್ತೆ, ಇದ್ದರೆ ಬೇಡ ಅನಿಸುತ್ತೆ, ಇಲ್ಲದೆ ಹೋದರೆ ಬೇಕು ಅನಿಸುತ್ತೆ. ಹೀಗೆ ಏನೇನೋ ಅನಿಸ್ತಾ ಇರುತ್ತೆ. ನಂಗೆ ಯಾಕೋ ಕೂದಲು ಕಟ್ ಮಾಡಿಸ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟಿದೆ. ಇಷ್ಟು ಪುಟಾಣಿ ಕೂದಲು ಕಟ್ ಮಾಡಿಸ್ಮೇಲೆ ಸ್ಪೆಷಲಿ ತಲೆನೋವಿಗೋಸ್ಕರ ನಾನು ಕಟ್ ಮಾಡಿಸಿದ್ದು. ಬಟ್ ತಲೆನೋವೇನೋ ಕಡಿಮೆ ಆಯಿತು. ಬಟ್ ನನಗೆ ಐ ರಿಯಲಿ ಮಿಸ್ ಮೈ ಹೇರ್, ಗೊತ್ತಾ? ನಾನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂದರೆ ಲಿಟ್ರಲಿ ನಂಗೆ ಜಡೆ ಹಾಕ್ಕೊಂಡಿರೋರು ನೋಡ್ರೆ ನಂಗೆ ಸಿಕ್ಕಾಬಟ್ಟೆ ಹೊಟ್ಟೆ ಕಿಚ್ಚಾಗುತ್ತೆ. ನನ್ನ ಜಡೆ ಇಷ್ಟು ದಪ್ಪ, ಲಿಟ್ರಲಿ ಗೈಸ್, ಇಷ್ಟು ದಪ್ಪ ಜಡೆ, ಒಂದು ಎಳೆ ಇಷ್ಟು ದಪ್ಪ ಬೀಳ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಐ ರಿಯಲಿ ಮಿಸ್ ಮೈ ಹೇರ್. ನಂಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ರು, ಪ್ಲೀಸ್ ಹೋಗಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬಾಯ್.